ಎಲ್ಲರಿಗೂ ನಮಸ್ಕಾರ. ಕನ್ನಡ ಫಿಲ್ಮಿ ಫ್ರೆಂಡ್ಸಿಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡುತ್ತಿರುವ ಚಿತ್ರ ಮ್ಯಾಕ್ಸ್. ವಿಜಯ ಕಾರ್ತಿಕ್ ಅವರು ನಿರ್ದೇಶನ ಮಾಡಿ ತಮಿಳುನಾಡಿನ ಪ್ರತಿಷ್ಠಿತ ನಿರ್ಮಾಪಕರಾದಂಥ ಕಲೈಪುಲಿಯಸ್ ತನ್ನೂರ್ ಅವರು ನಿರ್ಮಾಣ ಮಾಡಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಅರ್ಜುನ್ ಮಹಾಕ್ಷಯ ಆಗಿ ಬಣ್ಣ ಹಚ್ಚಿರುವ ಚಿತ್ರ ಮ್ಯಾಕ್ಸ್. ಬರೋಬ್ಬರಿ 2 ವರ್ಷಗಳಾದ ನಂತರ ಕಿಚ್ಚ ಸುದೀಪ್ ರವರು ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಕಿಚ್ಚ ಸುದೀಪ್ ರವರು ಇಂಟರ್ವ್ಯೂಸ್ ಗಳಲ್ಲಿ ಹೇಳಿದ ಹಾಗೆ ವಿಕ್ರಾಂತ್ ರೋಣ ಆದ ನಂತರ ಫ್ಯಾನ್ಸ್ಗಾಗಿ ಮಾಡಿರೋ ಸಿನಿಮಾ ಮ್ಯಾಕ್ಸ್. ಈ ಚಿತ್ರ ನೋಡಿದ ಮೇಲೆ ನಮ್ಗೇನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ, ಬನ್ನಿ ತಿಳ್ಕೊಳ್ಳೋಣ. ವಿಡಿಯೋನ ಫುಲ್ ನೋಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮ್ಯಾಕ್ಸ್ ಚಿತ್ರದ ಆನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಸ್ಪೆನ್ಷನ್ ಮುಗಿಸಿ ಮತ್ತೊಮ್ಮೆ ಕರ್ತವ್ಯಕ್ಕೆ ರಿಪೋರ್ಟ್ ಆಗಲು ಬರುವ ಮ್ಯಾಕ್ಸ್ಗೆ ಅಲ್ಲಿ ಬರುವ 2 ಮಿನಿಸ್ಟರ್ನ ಮಕ್ಕಳು ಒಂದು ಮಹಿಳಾ ಅಧಿಕಾರಿಯೊಂದಿಗೆ ದೌರ್ಜನ್ಯ ಹಾಗೂ ದುರ್ನಡತೆ ನಿಂದಿಸುತ್ತಿರುವುದನ್ನು ನೋಡುತ್ತಾರೆ. ಮ್ಯಾಕ್ಸ್ ಅವನ ಧೈರ್ಯ ಮತ್ತು ನಿಷ್ಠೆಯಿಂದ ಅವರನ್ನು ಬಂಧಿಸುತ್ತಾರೆ. ಆದರೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಲ್ಲಿ ಉಂಟಾಗುವ ಒಂದು ಕೃತ್ಯವು ಮ್ಯಾಕ್ಸ್ ಮತ್ತು ಅವನ ತಂಡದ ಜೀವನ ಮತ್ತು ಕುಟುಂಬವನ್ನು ಅಪಾಯಕ್ಕೆ ತಳ್ಳುತ್ತದೆ. ಅದರಿಂದ ಆ ರಾತ್ರಿಯಲ್ಲಿ ನಡೆಯುವ ಕಾದಾಟದಲ್ಲಿ ಮ್ಯಾಕ್ಸ್ ಹೇಗೆ ತನ್ನನ್ನು ಹಾಗೂ ತನ್ನ ಸಿಬ್ಬಂದಿಯನ್ನು ರಕ್ಷಿಸಿಕೊಳ್ಳುತ್ತಾನೆ ಎನ್ನುವುದು ಈ ಚಿತ್ರದ ಪ್ಲಾಟ್. ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಅತ್ಯುತ್ತಮವಾಗಿ ನಟಿಸಿದ್ದಾರೆ. ಅವರ ಸ್ವ್ಯಾಗ್, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ಅದ್ಭುತವಾಗಿದೆ. ಕೆಲವು ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಪ್ರೇಕ್ಷಕರನ್ನು ಉಸಿರಾಡದಂತೆ ಸೀಟ್ ಎಡ್ಜ್ ನಲ್ಲಿ ಕೂರಿಸುತ್ತವೆ. ಅವರು ಇಡೀ ಸಿನಿಮಾವನ್ನು ಹೆಗಲ ಮೇಲೆ ಎತ್ತುಕೊಂಡು ಹೋಗಿದ್ದಾರೆ ಎನ್ನಬಹುದು. ಈ ಚಿತ್ರ ಸುದೀಪ್ ಸರ್ ಅಭಿಮಾನಿಗಳಿಗೆ ಒಂದು ರಸದೌತಣವನ್ನೇ ಕೊಡುತ್ತದೆ. ಅವರ ಮಾಣಿಕ್ಯ, ಕೋಟಿಗೊಬ್ಬ 2 ಚಿತ್ರಗಳಾದ ನಂತರ ಅವರನ್ನು ಕಮರ್ಷಿಯಲ್ ಆಕ್ಷನ್ ಹೀರೋ ಆಗಿ ನೋಡಿದ್ದು ಕಡಿಮೆ. ಅವರನ್ನು ಈ ಅವತಾರದಲ್ಲಿ ನೋಡೋಕೆ ಅಂತಾನೆ ಕಾತುರದಿಂದ ಕಾಯುತ್ತಿದ್ದ ಅಭಿಮಾನಿಗಳಿಗಂತೂ ಈ ಚಿತ್ರ ನೋಡಿದ ಮೇಲೆ ತೃಪ್ತಿಯಾಗುತ್ತದೆ. ಚಿತ್ರದ ಪ್ಲಾಟ್ ಚೆನ್ನಾಗಿದೆ. ಫಸ್ಟ್ ಹಾಫ್ ನಲ್ಲಿ ಬರುವ ಮ್ಯಾಕ್ಸ್ ನ ಎಂಟ್ರಿ, ಉಗ್ರಂ ಮಂಜೂರ್ ಅವರಿಗೆ ಕೊಡುವ ಆ ಕೌಂಟರ್ ಡೈಲಾಗ್ಸ್ ಗಳು, ಮಿನಿಸ್ಟರ್ ಮಗನನ್ನು ಅರೆಸ್ಟ್ ಮಾಡುವ ಸೀನ್ ಥಿಯೇಟರ್ ನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಆಕ್ಷನ್ ಸೀಕ್ವೆನ್ಸ್ ಗಳನ್ನು ಸ್ಟೇಜ್ ಬೈ ಸ್ಟೇಜ್ ಆಗಿ ಕಂಪೋಸ್ ಮಾಡಿದ್ದಾರೆ ಮತ್ತು ಅದು ನೋಡುವ ಪ್ರೇಕ್ಷಕರಿಗೆ ಕುತೂಹಲವನ್ನು ಹೆಚ್ಚಿಸುತ್ತದೆ. ಅದರಲ್ಲಿ ಅವರಿಗೆ ಎದುರಾಗುವ ಸವಾಲುಗಳು, ಅದನ್ನು ಒಬ್ಬಂಟಿಯಾಗಿ ನಿಂತು ಎದುರಿಸುವ ಮ್ಯಾಕ್ಸ್ ನ ಸ್ವ್ಯಾಗ್ ಮತ್ತು ಮ್ಯಾನರಿಸಂ ತುಂಬಾ ಚೆನ್ನಾಗಿತ್ತು. ಚಿತ್ರದಲ್ಲಿ ಕಾಮಿಡಿ ಕೆಲವು ಕಡೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸುಕೃತ ವಾಗ್ಲೆ, ಸಂಯುಕ್ತ ವರ್ನಾಡ್, ಉಗ್ರಂ ಮಂಜು, ವರಲಕ್ಷ್ಮಿ ಶರತ್ ಕುಮಾರ್ ಅವರ ನಟನೆ ಗಮನಾರ್ಹವಾಗಿದೆ. ಚಿತ್ರದ ಫಸ್ಟ್ ಹಾಫ್ ಯಾವುದೇ ಲ್ಯಾಗ್ ಗಳಿಲ್ಲದೆ ನಿಮ್ಮನ್ನು ಕುತೂಹಲದಿಂದ ಕೂರಿಸುತ್ತದೆ. ಚಿತ್ರದ ಸೆಕೆಂಡ್ ಹಾಫ್ ನಲ್ಲಿ ಬರುವ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಪ್ಲೇಸ್ಮೆಂಟ್ ಅದ್ಭುತವಾಗಿದೆ. ಪಕ್ಕಾ ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೆ ಈ ಸೀಕ್ವೆನ್ಸ್ ಒಂದು ಹಬ್ಬವಾಗಿರುತ್ತದೆ. ಶೇಖರ್ ಚಂದ್ರರವರ ಸಿನಿಮಾಟೋಗ್ರಫಿ ಇಂಪ್ರೆಸಿವ್ ಆಗಿದೆ. ಇಡೀ ಸಿನಿಮಾ ಒಂದೇ ರಾತ್ರಿಯಲ್ಲಿ ನಡೆಯುವುದರಿಂದ ಅದನ್ನು ಚೆನ್ನಾಗಿ ಕಣ್ಣಿಗೆ ಕಟ್ಟಿಕೊಟ್ಟಿದ್ದಾರೆ ಎನ್ನಬಹುದು. ಆಸ್ ಯೂಶುವಲ್ ಅಜಿನೀಶ್ ಲೋಕನಾಥ್ ಮತ್ತೆ ಒಂದು ಬ್ಯಾಂಗರ್ ಕೊಟ್ಟಿದ್ದಾರೆ. ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿನ ಅವರ ಮ್ಯೂಸಿಕ್ ಎಕ್ಸಲೆಂಟ್ ಆಗಿದೆ. ಅವರ ಹಿಂದಿನ ಚಿತ್ರಗಳಿಗೆ ಹೋಲಿಸಿದರೆ ಈ ಚಿತ್ರದಲ್ಲಿ ಪಕ್ಕಾ ಮಾಸ್ ರೀತಿಯಲ್ಲಿ ಹಿನ್ನೆಲೆ ಸಂಗೀತವನ್ನು ನೀಡಿದ್ದಾರೆ. ಚಿತ್ರದ ನಿರ್ದೇಶಕರು ವಿಜಯ್ ಕಾರ್ತಿಕೇಯರವರು ಮೊದಲ ನಿರ್ದೇಶನದಲ್ಲೇ ಗೆದ್ದಿದ್ದಾರೆ ಎನ್ನಬಹುದು. ಅವರ ರೈಟಿಂಗ್, ಸ್ಕ್ರೀನ್ ಪ್ಲೇ, ಕತೆಗೆ ತಕ್ಕಂತ ಟ್ರಾನ್ಸಿಷನ್ಸ್ ಗಳು ತುಂಬಾ ಚೆನ್ನಾಗಿದೆ. ಹಾಗೆ ಇದು ಅವರ ಮೊದಲ ಚಿತ್ರ ಅನ್ನಿಸುವುದಿಲ್ಲ. ಚಿತ್ರದ ನೆಗೆಟಿವ್ಸ್ ಅಂತ ಬಂದರೆ, ಫಸ್ಟ್ ಹಾಫ್ ನಲ್ಲಿ ಬರುವ ಕೆಲವು ಡೈಲಾಗ್ಸ್ ಗಳು ಯಾವುದೋ ತಮಿಳ್ ಮೂವಿ ನೋಡಿದ ಹಾಗೆ ಅನಿಸುತ್ತಿತ್ತು. ಆದರೆ ಚಿತ್ರ ನೋಡುತ್ತಿದ್ದಂತೆ ಅದನ್ನೆಲ್ಲ ಮರೆಸಿ ಬಿಡುತ್ತದೆ. ಸೆಕೆಂಡ್ ಹಾಫ್ ನ ತುಂಬಾ ಆಕ್ಷನ್ ಸೀಕ್ವೆನ್ಸ್ ಗಳು ಚಿತ್ರವನ್ನು ಸ್ವಲ್ಪ ಸ್ಲೋ ಮಾಡಿತ್ತು ಅನ್ನಿಸ್ತು. ಚಿತ್ರದ ಕಲರ್ ಮತ್ತು ಟಿಂಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೂ ಕೂಡ ಕೆಲವು ಕಡೆ ಪೊಲೀಸ್ ಸ್ಟೇಷನ್ ನ ಸೆಟ್ ಇನ್ನೂ ರಿಯಲಿಸ್ಟಿಕ್ ಆಗಿ ಮಾಡಬಹುದಿತ್ತು ಅನ್ನಿಸ್ತು. ಚಿತ್ರ ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಹಾಗೂ ಚಿತ್ರದ ಮೇಜರ್ ಪೋರ್ಷನ್ಸ್ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆಯುತ್ತಿರುವುದರಿಂದ ತಮಿಳಿನ ಕೈತಿ ಮೂವಿ ಕತೆಗೆ ಸ್ವಲ್ಪ ರಿಲೇಟ್ ಆಗಬಹುದು. ಇದನ್ನೆಲ್ಲ ಬಿಟ್ಟರೆ ಚಿತ್ರದಲ್ಲಿ ಹೇಳಿಕೊಳ್ಳುವ ಹಾಗೆ ಯಾವುದೇ ನೆಗೆಟಿವ್ಸ್ ಗಳಿಲ್ಲ. ಕನ್ನಡ ಚಿತ್ರರಂಗಕ್ಕೆ 2024 ಮುಗಿಯುವ ಸಮಯಕ್ಕೆ ಒಂದು ಭರ್ಜರಿ ಬ್ಲಾಕ್ ಬಸ್ಟರ್ ಸಿಕ್ಕಿದೆ ಅನ್ನಬಹುದು. ನೀವು ಕೊಡುವ ದುಡ್ಡಿಗೆ ಮ್ಯಾಕ್ಸ್ ಪಕ್ಕಾ ಪೈಸಾ ವಸೂಲ್ ಮೂವಿ ಎನ್ನಬಹುದು. ಚಿತ್ರ ಯಾವುದೇ ಲ್ಯಾಗ್ ಗಳಿಲ್ಲದೆ ಮ್ಯಾಕ್ಸ್ ಸೇದುವ ಡಬಲ್ ಪ್ಯಾಕ್ ಸಿಗರೇಟ್ ಮುಗಿಯುವ ಅಷ್ಟರಲ್ಲಿ ಚಿತ್ರ ಮುಗಿದು ಹೋಗಿರುತ್ತದೆ. ಮತ್ತು ಆಕ್ಟಿವ್ ಹೊಂಡದಲ್ಲಿ ಬರುವ ಲಾಸ್ಟ್ ಶಾಟ್ ಮತ್ತು ಸನ್ನಿವೇಶ ಹಲವು ಪ್ರಶ್ನೆಗಳನ್ನು ಹುಟ್ಟಾಕುತ್ತದೆ. ಅಂದರೆ ಮ್ಯಾಕ್ಸ್ 2 ಬರಬಹುದಾ? ಕಿಚ್ಚ ಸುದೀಪ್ ರವರಿಗೆ ಕೋಟಿಗೊಬ್ಬ 3 ವಿಕ್ರಾಂತ್ ರೋಣದ ನಂತರ ಒಂದು ಒಳ್ಳೆಯ ಬ್ರೇಕ್ ಸಿಕ್ಕಿದೆ ಎನ್ನಬಹುದು. ಕೆಲವು ಕಡೆ ಚಿತ್ರದ ಟೀಮ್ ಪ್ರಮೋಷನ್ಸ್ ಕರೆಕ್ಟ್ ಆಗಿ ಮಾಡಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ಈ ಚಿತ್ರಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗಿದೆ ಎನ್ನಬಹುದು. ಒಂದು ಚಿತ್ರ ಚಿತ್ರೀಕರಣ ಮುಗಿಸಿದ ಮೇಲೆ ಪ್ರೇಕ್ಷಕರಿಗೆ ಅವರು ಏನನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಚಿತ್ರಕ್ಕೆ ಬರಬೇಕು ಎಂದು ಹೇಳುವುದು ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾಗಿದೆ. ಚಿತ್ರ ಚೆನ್ನಾಗಿದ್ರೆ ಯಾವುದೇ ಪ್ರಮೋಷನ್ಸ್ ಗಳು, ಗಿಮಿಕ್ ಗಳು ಮುಖ್ಯವಲ್ಲ ಎಂದು ಈ ಚಿತ್ರ ಸಾಬೀತುಪಡಿಸುತ್ತದೆ. ಕನ್ನಡ ಚಲನಚಿತ್ರದ ಮುಂದಿನ ಸಾಲಿನಲ್ಲಿ ನಿಲ್ಲುವ ನಟರಲ್ಲಿ ಕಿಚ್ಚ ಸುದೀಪ್ ರವರು ಇರುತ್ತಾರೆ. ಒಂದು ಸ್ಟಾರ್ ನಟನ ಸಿನಿಮಾ ಕಮರ್ಷಿಯಲ್ ಆಗಿ ವರ್ಕ್ ಆದ್ರೆ ಅದು ಕಲೆಕ್ಷನ್ ನಂಬರ್ಸ್ ನಲ್ಲಿ ಹೇಗೆ ಮ್ಯಾಜಿಕ್ ಮಾಡಬಹುದು ಎಂಬುದನ್ನು ನೋಡಲು ನಾನಂತೂ ಕಾಯ್ತಿದ್ದೇನೆ. ಕೊನೆಯದಾಗಿ ವಿಂಟೇಜ್ ಅಭಿನಯ ಚಕ್ರವರ್ತಿ ಬಾದ್ಶಾ ಆಲ್ರೆಡಿ ಕಟ್ ಔಟ್, ಕಿಚ್ಚ ಸುದೀಪ್ ಇಸ್ ಬ್ಯಾಕ್ ವಿತ್ ಆಕ್ಷನ್ ಎನ್ನಬಹುದು. ನೀವೇನಾದ್ರೂ ಚಿತ್ರ ಪ್ರೇಮಿಗಳಾಗಿದ್ದರೆ ಈ ಸಿನಿಮಾವನ್ನು ಸ್ನೇಹಿತರು ಮತ್ತು ಮನೆ ಮಂದಿ ಎಲ್ಲ ಜೊತೆಯಲ್ಲಿ ಕುಳಿತುಕೊಂಡು ನೋಡಬಹುದು. ಈ ಚಿತ್ರವನ್ನು ಥಿಯೇಟರ್ ಗಳಲ್ಲಿ ಮಿಸ್ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.